ಚೀನಾಗೆ ಬಿಗ್ ಶಾಕ್, ಭಾರತಕ್ಕೆ ಬಂಪರ್ ಲಕ್. ಇರಾನ್ ಇಸ್ರೇಲ್ ಯುದ್ಧದ ನಡುವೆ ದೋಸ್ತ್ಗಾಗಿ ರಷ್ಯಾ ಕೊಟ್ಟ ಮಾಸ್ಟರ್ ಸ್ಟ್ರೋಕ್. ವಿಶ್ವದ ಗಮನವೆಲ್ಲ ಇರಾನ್ ಮತ್ತು ಇಸ್ರೇಲ್ ನಡುವಿನ ಭೀಕರ ಸಂಘರ್ಷದತ್ತ ನೆಟ್ಟಿರುವಾಗಲೇ ರಷ್ಯಾ ಭಾರತದ ಪರವಾಗಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಹೌದು, ಇರಾನ್ ಇಸ್ರೇಲ್ ಸಂಘರ್ಷದ ಪರಿಣಾಮವಾಗಿ ಇಂಧನ ಪೂರೈಕೆ ಸರಪಳಿಯಲ್ಲಿ ಅಸ್ಥಿರತೆ ಉಂಟಾಗಿರುವ ಈ ಸಂದರ್ಭದಲ್ಲಿ ರಷ್ಯಾದ ತೈಲ ಟ್ಯಾಂಕರ್ಗಳು ಚೀನಾಕ್ಕೆ ಹೋಗುವ ಬದಲು ಭಾರತದತ್ತ ತಿರುಗ್ತಾ ಇರೋದು ಮಹತ್ವದ ಬದಲಾವಣೆಯನ್ನ ಸೂಚಿಸ್ತಾ ಇದೆ. ಇದು ಕೇವಲ ವ್ಯಾಪಾರ ತಿರುವು ಮಾತ್ರವಲ್ಲ, ಭಾರತ ಜಾಗತಿಕ ಇಂಧನ ಕ್ಷೇತ್ರದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸುತ್ತಾ ಇರುವುದಕ್ಕೆ ಸ್ಪಷ್ಟ ಸಂಕೇತವಾಗಿದೆ. ಚೀನಾ ದೇಶಕ್ಕೆ ತಲುಪಬೇಕಿದ್ದ ರಷ್ಯಾದ ಕಚ್ಚಾ ತೈಲದ ಟ್ಯಾಂಕರ್ಗಳು ಈಗ ಹಠಾತ್ತನೆ ದಿಕ್ಕು ಬದಲಿಸಿ ಭಾರತದ ಬಂದರುಗಳತ್ತ ಧಾವಿಸ್ತಾ ಇದೆ. ಇದು ಚೀನಾಗೆ ದೊಡ್ಡ ಆಘಾತವನ್ನ ನೀಡಿದ್ರೆ ಭಾರತಕ್ಕೆ ಅಗ್ಗದ ದರದಲ್ಲಿ ಇಂಧನ ಪಡೆಯಲು ಸುವರ್ಣ ಅವಕಾಶ ಒದಗಿಸಿದೆ. ಹಡಗುಗಳ ಸಂಚಾರದ ದತ್ತಾಂಶಗಳನ್ನ ಗಮನಿಸಿದ್ರೆ ಕಳೆದ ಕೆಲವು ವಾರಗಳಲ್ಲಿ ಇಂತಹ ಹಲವು ಬೆಳವಣಿಗೆಗಳು ನಡೆದಿರುವುದು ಸಾಬೀತಾಗಿದೆ. ರಷ್ಯಾದ ಯುರಲ್ಸ್ ಕಚ್ಚಾ ತೈಲವನ್ನು ಹೊತ್ತ ಅಕ್ವಾ ಟೈಟಾನ್ ಎಂಬ ಬೃಹತ್ ಟ್ಯಾಂಕರ್ ಜನವರಿ ಕೊನೆಯಲ್ಲಿ ಬಾಲ್ಟಿಕ್ ಸಮುದ್ರದ ಬಂದರಿನಿಂದ ಹೊರಟಿತ್ತು. ಆರಂಭದಲ್ಲಿ ಈ ಹಡಗು ಚೀನಾದ ರಿಜಾವೋ ಬಂದರಿಗೆ ತಲುಪಬೇಕಿತ್ತು. ಆದರೆ ಮಾರ್ಚ್ ಮಧ್ಯಭಾಗದಲ್ಲಿ ಆಗ್ನೇಯ ಏಷ್ಯಾದ ಸಮುದ್ರದ ಹಾದಿಯಲ್ಲಿದ್ದಾಗ ಈ ಹಡಗು ದಿಢೀರ್ ಯು ಟರ್ನ್ ಪಡೆದುಕೊಂಡಿದೆ. ಈಗ ಈ ಹಡಗು ಮಾರ್ಚ್ 21ರಂದು ಭಾರತದ ನವಮಂಗಳೂರು ಬಂದರನ್ನ ತಲುಪುವ ನಿರೀಕ್ಷೆ ಇದೆ. ಅಮೆರಿಕವು ರಷ್ಯಾದಿಂದ ತೈಲ ಖರೀದಿಸಲು ಭಾರತಕ್ಕೆ ತಾತ್ಕಾಲಿಕವಾಗಿ ಅನುಮತಿ ನೀಡಿದ ಕೆಲವೇ ದಿನಗಳಲ್ಲಿ ಈ ಬದಲಾವಣೆ ನಡೆದಿರುವುದು ಗಮನಾರ್ಹವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.